ಮೈಸೂರಿನ ಹುಲಿ ಸ್ವಾತಂತ್ರ್ಯ ಹೋರಾಟಗಾರ ಶಹೀದ್ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಆಚರಿಸಬೇಕೆಂದು ಆಲ್ ಇಂಡಿಯಾ ತಂಜೀಮ್ನ ಮುಖಂಡರಾದ ಮೌಲಾ ಮುಲ್ಲಾ ಪಟೇಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಲ್ ಇಂಡಿಯಾ ತಂಜೀಮ್ ಇನ್ ಸಂಘಟನಾ ಪದಾಧಿಕಾರಿಗಳು ಮನವಿ ಮಾಡಿದ್ದೇವೆ. ಭಾರತ ಕಂಡ ಶ್ರೇಷ್ಠ ಸುಲ್ತಾನ ಮೈಸೂರಿನ ಹುಲಿ ಸ್ವಾತಂತ್ರ್ಯ ಹೋರಾಟಗಾರ ಶಹೀದ್ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿ, ಶಾಲಾ ಮತ್ತು ಕಾಲೇಜುಗಳಲ್ಲಿ ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು ಹಾಗೂ ಅವರ ಭಾವಚಿತ್ರವನ್ನು ಎಲ್ಲ ಕಚೇರಿಗಳಿಗೆ ಹಾಕಬೇಕೆಂದು ರಾಜ್ಯ ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಜಿದ್ ಅಹಮದ್, ಶಹೀನ್, ನಸೀಫಾ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಜನಪರ ಪ್ರಿಯತೆ ಗಳಿಸಿದ ಒಬ್ಬ ವ್ಯಕ್ತಿಗೆ ಅನಾವಶ್ಯಕವಾಗಿ ಅವ್ರ ಜಯಂತಿ ಪ್ರಾರಂಭ ಮಾಡಿ ಮತ್ತು ಅನಾವಶ್ಯಕವಾಗಿ ನಿಂತಿದ್ದು ಒಬ್ಬ ಒಳ್ಳೆಯ ವ್ಯಕ್ತಿತ್ವಕ್ಕೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಇದು ದೂಷಿತ ಮಾನಸಿಕತೆ. ಆದ ಕಾರಣಕ್ಕಾಗಿ ಈಗ ಮತ್ತು ಟಿಪ್ಪು ಸುಲ್ತಾನ್ ಅವರ ಜಯಂತಿ ಕಾಲಾವಧಿ ಬರ್ತಾ ಇದೆ. ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಜಯಂತಿಯನ್ನು ಸರ್ಕಾರ ವತಿಯಿಂದ ಪ್ರಾರಂಭಿಸಬೇಕು ಮತ್ತು ಎಲ್ಲ ಸ್ಕೂಲ್, ಕಾಲೇಜ್, ಸರ್ಕಾರಿ ಕಚೇರಿ ಒಳಗೆ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರ ಇತ್ತು, ಭಾವಚಿತ್ರ ಮತ್ತೊಮ್ಮೆ ಹಚ್ಚಬೇಕು. ಅವ್ರಿಗೆ ಅವಮಾನ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ. ಅವರು ಭಾವಚಿತ್ರ ತೆಗೆಸಿದ್ದು, ಅವ್ರ ಜಯಂತಿ ನಿಲ್ಲಿಸಿದ್ದು ಟಿಪ್ಪು ಸುಲ್ತಾನ್ ಅಷ್ಟೇ ಅಲ್ಲ, ದೇಶಪ್ರೇಮಿ, ದೇಶದ ಜನಪ್ರಿಯತೆ ಗಳಿಸ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸಮಾನ. ಆದರೆ ಯಾರಾದರೂ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದೇ ಪ್ರಕಾರ ಛತ್ರಪತಿ ಶಿವಾಜಿಯವರ ಮಹಾರಾಜ ಜಯಂತಿನೂ ಕೂಡ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಮಾನಸಿಕತೆ ನಮ್ಮನ್ನು ಆಳಲಿಕ್ಕೆ ಹೊಂಟ್ರೆ ನಮ್ಮ ದೇಶದ ಒಕ್ಕಟ್ಟವನ್ನು ಕಾಪಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲದ ಈಗ ಸದ್ಯ ಸ್ಥಿತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನು ಮನುಸ್ಮೃತಿಯ ಪೈಪ್ಲೈನ್ ಮುಖಾಂತರ ನಿರ್ವಹಣೆ ಆಗ್ತಾ ಇದೆ. ಇಲ್ಲಿ ಬೇಕಾಗಿರುವ ಮನುಷ್ಯತ್ವ ಹೊಂದಿದ್ದು, ಎಲ್ಲಿ ಮಾನವರು ಸರಿಸಮಾನವಾಗಿ ಇರ್ತಕ್ಕಂಥದ್ದು ವಿಚಾರವನ್ನು ಬಿಂಬಿಸಿದ್ದು ಮಹಾತ್ಮ ಬಸವೇಶ್ವರ್, ಫುಲೆ, ಅಂಬೇಡ್ಕರ್, ಮಾರ್ಕ್ಸ್ ಎಲ್ಲರನ್ನೂ ವಿಚಾರವನ್ನು ತೋಂಡಿ ಆ ಮುಖಾಂತರ ಇಲ್ಲಿದು ಪ್ರಜಾಪ್ರಭುತ್ವ ನಡೆಸಿದರೆ ಗಟ್ಟಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಅದ. ಸಾವಿರಾರು ವರ್ಷ ಜನರ ಹಿತಾಸಕ್ತಿಗೆ ಅವಕಾಶ ಕೊಡಲಾರ್ದ ಏನು ವಿಚಾರಧಾರೆ ಇದೆ, ಇಲ್ಲಿ ಅಜ್ಞಾನತೆ, ಅಶಿಕ್ಷಿತರು, ತೀರಾ ಬಡವರಾಗಿ ಬದುಕ್ತಕ್ಕಂಥ ಬಡವರಾಗಿ ಬದುಕಲಿಕ್ಕೆ ಒಂದು ಕುತಂತ್ರ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಕೂಡ ಸರಿಪಡಿಸ್ಲಿಕ್ಕೆ ಆಗಿಲ್ಲ. ಅದಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡಿ ಸರಿಪಡಿಸ್ಬೇಕಂತ ನಾನು ಇಡೀ ಸಮಾಜದ ಚಿಂತಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರ ವತಿಯಿಂದ ಜಯಂತಿ ಆಚರಿಸಬೇಕಂತ ಜಿಲ್ಲಾದಂಥ ಬೇರೆ ಬೇರೆ ತಾಲೂಕುಗಳಲ್ಲಿ ದಿನಾಂಕ 14ರಂದು, ಇದೇ ತಿಂಗಳ 14ರಂದು ಹೋರಾಟವನ್ನು ಪ್ರಾರಂಭಿಸಿ ಮನವಿ ಪತ್ರ ಕೊಡ್ತೀವಿ ಸರ್ಕಾರಕ್ಕೆ. ಆದ ಕಾರಣಕ್ಕಾಗಿ ನಾವು ಪತ್ರಕರ್ತ ಮಿತ್ರರು ಕೂಡ ಇದ್ದ ನಿಜ ಸ್ಥಿತಿ, ಟಿಪ್ಪು ಸುಲ್ತಾನ್ದು ಇದ್ದ ನಿಜ ಚಾರಿತ್ರ್ಯವನ್ನು ಸಮಾಜದ ಎದುರಿಡಬೇಕು. ಒಂದು ಧರ್ಮದ್ವೇಷಿ ಮಾನಸಿಕತೆ ಜನ ಯಾವ ಪ್ರಕಾರ ಈ ಪರಿಸ್ಥಿತಿ ಹಾಕ್ತಾ ಇದ್ದಾರೆ, ಆ ವಿಚಾರಕ್ಕೆ ಇಲ್ಲಿ ಅವಶ್ಯಕತೆನಿಲ್ಲ. ಈಗ ಆ ವಿಚಾರಧಾರೆ ಯಾವಾಗ ಹುಟ್ಟಿತದವ ಅವಾಗೇ ಅದರದ್ದು ಸೋಲು ಹಾಕೋತ್ ಬಂದದ, ಯಾವಾಗಲೂ ಗೆಲ್ಲಿಲ್ಲ. ಮಾತ್ರ ದೇಶಕ್ಕೆ ಮಾತ್ರ ಕಲಂಕಿತ ಮಾಡ್ತಾ ಇದೆ ಆ ವಿಚಾರಧಾರೆ. ಮನೋವಾದಿ ವಿಚಾರಧಾರೆಯನ್ನು
ದೇಶಕ್ಕೆ ಮಾತ್ರ ಇನ್ನೂ ಕೂಡ ಕಲಂಕಿತ ಮಾಡ್ತಾ ಇದೆ. ಮಾನಸಿಕತೆ ಬದಲಾಗಬೇಕು. ಇಲ್ದರೆ ನಾವು ಇದೇ ಮಾಡ್ತೀವಿ ಅಂದ್ರೆ ಅವ್ರು ಎಲ್ಲಿ ಇರ್ತಾರೋ ಗೊತ್ತಿಲ್ಲ. ಸಮಾಜ ಅವರಿಗೆ ಅವಕಾಶ ಕೊಡೋದಿಲ್ಲ. ಈಗಾಗಲೇ 1 ತಿಂಗಳಾಯಿತು ನಡೀತಾ ಇದೆ. RSS ಪದ ಸಂಚಲನಕ್ಕೆ ಬ್ಯಾನು ಹಂಗ ಹಿಂಗ ಅಂತ ನಡೀತಾ ಇದೆ. ಆ ಪದ ಸಂಚಲನಲ್ಲಿ ಏನಾಗೋದಿಲ್ಲ. ಆದರೆ ಆ ಮಾನಸಿಕತೆ ಬದಲ ಮಾಡಿ ಪ್ರಜಾಪ್ರಭುತ್ವ ಮತ್ತು ಸಮಾಜ ಸುಧಾರಣೆಗಾಗಿ ಇರ್ತಕ್ಕಂಥ ವೈಚಾರಿಕ ಹೊಂದಿ ಕೈಯಲ್ಲಿ ಲಾಠಿ ಇಲ್ಲದೆ ಅವರು ಪದ ಸಂಚಲನ ಮಾಡಲಿ, ಮನೆ ತಿರುಗಾಡಲಿ, ಡೋಂಟ್ ವೆರಿ, ಪರವಾಗಿಲ್ಲ. ಇಲ್ಲಿ ದಲಿತರಿಗೆ, ಮುಸ್ಲಿಮರಿಗೆ ದುಡಿತಕ್ಕಂಥ ವರ್ಗಕ್ಕೆ ಎಲ್ಲ ದುಡಿತಕ್ಕಂಥ ವರ್ಗಕ್ಕೆ ಗುಲಾಮರಾಗಿ ಮಾಡಲಿಕ್ಕೆ ಅವ್ರು ಪದ ಸಂಚಲನ ನಿಮಿತ್ತವಾಗಿ ಮೆರವಣಿಗೆ ಮಾಡ್ತಾರೆ ಅಂದ್ರೆ ಅದು ಸರಿಯಿಲ್ಲ, ಮಾಡಿಬಿಡೋದಿಲ್ಲ ಯಾರೋ. ಆ ಕಾಲ ಹೋಯ್ತು. ಪ್ರತಿಯೊಂದು ಮನೆಯಲ್ಲಿ ಎಲ್ಲ ವಿಚಾರಧಾರೆಯನ್ನು ಅರಿತುಕೊಡ್ತಕ್ಕಂಥ ಎಲ್ಲರೂ ತಯಾರಾಗಿದ್ದಾರೆ. ಅದಕ್ಕಾಗಿ ಈಗ ಸಹಜವಾಗಿ ವಿರೋಧ ಆಗ್ತಾ ಇದೆ. ಅದರಲ್ಲಿ ಭಾಗಿಯಾಗಿದ್ದು RSS ಸಂಘಟನೆಯಲ್ಲಿ ಭಾಗಿಯಾಗಿದ್ದು ಭಾಳ ಸಣ್ಣ ವಯಸ್ಸಿನಿಂದ ವಿಷ ಬೀಜ ಬಿತ್ತ ಅವರೀಗ ಅಂತರ್ಗುಟ್ಟು ಏನಿದೆ, ಅವ್ರದ್ದು ಅಂತರಂಗ ಏನಿದೆ, RSSದು ವಿಚಾರಧಾರೆ ಅಂತರಂಗ ಏನಿದೆ ಅದು ಬಹಿರಂಗ ಮಾಡಲಾರ್ದೆ ಅವರೀಗ ಸಣ್ಣ ಹುಡುಗರಿಗೆ ದಿಕ್ಕು ತಪ್ಪಿಸಿ ಅವರೀಗ ಕೈಯಲ್ಲಿ ಲಾಠಿ ಮತ್ತು ಗಣವೇಶ ಹಾಕಿ ದೇಶಭಕ್ತಿ ಹೆಸರಿನಲ್ಲಿ ಹೊರಗೆ ತೆಗಿತಾರೆ. ದೇಶಭಕ್ತಿ ಅಂಥದ್ದು ಯಾವುದು ಅಂತ ಪಾಪ ಅಮಾಯಕ RSS ಕೇಡರ್ಗಳಿಗೆ ಗುರ್ತೇ ಇಲ್ಲ. ಕೆಲವೇ ಜನ ಏನಿದೆ ಅದಕ್ಕೆ ಅಂತಿಮ ಸ್ವರೂಪ ಏನಿದೆ ಅವರೇ ವಿಷಭರಿತ ಸಮಾಜ ನಿರ್ಮಾಣ ಮಾಡೋದು ಏನು ಅಂತರಂಗ ಇದೆ. ಆಮೇಲೆ ಹಂತವಾಗಿ ಅವರು ಬಿಡುವು ಮಾಡ್ತಾರೆ. ಅದೇ ಮಾನಸಿಕತೆದವರು ಟಿಪ್ಪು ಸುಲ್ತಾನ್ ಅವರ ಚಾರಿತ್ರ್ಯವನ್ನು ಕಲಂಕಿತ ಮಾಡೋದು ಪ್ರಯತ್ನ ಮಾಡಿದ್ದಾರೆ. ಎಲ್ಲಿನೂ ಕಲಂಕಿತ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅವ್ರ ಚಾರಿತ್ರ್ಯ ಸುದೃಢಿದೆ, ಸಮಾಜ ಹಿತಕ್ಕಾಗಿದೆ. ಅದ ಕಾರಣಕ್ಕಾಗಿ ನಾವು ಆಲ್ ಇಂಡಿಯಾ ತಂಜೀಮ್ ಇನ್ಸಾಫ್, ಇದು ದೇಶದಾಗಿರ್ತಕ್ಕಂಥ ಎಲ್ಲ ಮೈನಾರಿಟಿಯನ್ನು ಸೇರಿಸಿ ಜೈನ್, ಬುದ್ಧ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರನ್ನು ಸೇರಿಸಿ ಈ ಸಂಘಟನೆ ನಡೀತಾ ಇದೆ. ಮತ್ತು ಈ ಸಂಘಟನೆ ದೇಶದಾಗ ಏಕೈಕ ಮೈನಾರಿಟಿ ಸಂಘಟನೆ ಇದೆ, ದೇಶವ್ಯಾಪಿ ಇರ್ತಕ್ಕಂಥದ್ದು. ಈ ಸೆಕ್ಯುಲರ್ ದಿಕ್ಕಲಿಂದ ಎಲ್ಲ ಸೆಕ್ಯುಲರ್ ಜನಸಮುದಾಯಕ್ಕೆ ತೋಂಡಿ ಹೋಗ್ತಕ್ಕಂಥ ಸಂಘಟನೆ. ಅದ ಕಾರಣಕ್ಕಾಗಿ ಈ ಕರೆಗೆ ಹೋಗೊಟ್ಟಿ ಎಲ್ಲರೂ ಕೈ ಜೋಡಿಸ್ಬೇಕಂತ ವಿನಂತಿಸುತ್ತೇವೆ.